ಮಿತ್ರರೇ, ದಕ್ಷಿಣ ಕನ್ನಡ ಜಿಲ್ಲೆ ಅನೇಕ ವರ್ಷಗಳಿಂದ ಕೋಮುದುಳ್ಳರಿಂದ ತತ್ತರಿಸಿ ಹೋಗಿದೆ ಅನ್ನೋದು ಗೊತ್ತಿರುವ ವಿಚಾರವೇ. ಮೇಲಿಂದ ಮೇಲೆ ಸಂಭವಿಸುತ್ತಿರುವ ಹತ್ಯೆ ಪ್ರಕರಣಗಳು, ಮೇಲಿಂದ ಮೇಲೆ ಹರಿದ ರಕ್ತದ ಓಕುಳಿಯಿಂದ ದಕ್ಷಿಣ ಕನ್ನಡದ ಹೆಸರಿಗೂ ಮಸಿ ಬೆಳೆದಂತಾಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳನ್ನೆಲ್ಲ ಜೈಲಿಗಟ್ಟಲಾಯಿತು. ಅದಾದಮೇಲೆ ಎಲ್ಲವೂ ಸುಖಾಂತ್ಯಗೊಂಡಿದೆ ಅಂತಲೇ ಭಾವಿಸಲಾಗಿತ್ತು. ಆದರೆ ದಕ್ಷಿಣ ಕನ್ನಡದಲ್ಲಿ ನೆತ್ತರು ಹರಿಸುವ ಇತಿಹಾಸಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಏಕೆಂದರೆ ಬಂಟ್ವಾಳದಲ್ಲಿ ನಿನ್ನೆ ಸಂಭವಿಸಿದ ಮತ್ತೊಂದು ಹತ್ಯೆ ಇದಕ್ಕೆ ಸಾಕ್ಷಿ ಒದಗಿಸಿದೆ. ನಿನ್ನೆ ಮಧ್ಯಾಹ್ನ ಪಿಕಪ್ ವ್ಯಾನ್ ಚಾಲಕ ಅಬ್ದುಲ್ ರಹೀಂ ಎಂಬುವರನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಬಂಟ್ವಾಳದ ಕೊಳತ್ತ ಮಜಲ್ನ ಅಬ್ದುಲ್ ರಹೀಂ ಮತ್ತು ಸಂಗಡಿಗ ಮಧ್ಯಾಹ್ನ 3:30ರಲ್ಲಿ ಹೀರಾಕೊಡಿಯ ರಾಜೀವ್ ಎಂಬುವರ ಮನೆ ಬಳಿ ಪಿಕಪ್ ವ್ಯಾನ್ನಿಂದ ಮರಳು ಅನ್ಲೋಡ್ ಮಾಡ್ತಾ ಇದ್ದರು. ಆ ಸಂದರ್ಭದಲ್ಲಿ ಬೈಕ್ನಲ್ಲಿ ಆಗಮಿಸಿದ್ದ ದುಷ್ಕರ್ಮಿಗಳು ಅಬ್ದುಲ್ ರಹೀಂ ಮೇಲೆ ತಲವಾರುಗಳಿಂದ ಹಲ್ಲೆ ಮಾಡಿದ್ದರಿಂದ ಅಬ್ದುಲ್ ರಹೀಂ ತೀವ್ರ ಗಾಯಗೊಂಡು ಕೊನೆಯುಸಿರೆಳೆದರು. ಗಾಯಗೊಂಡಿದ್ದ ಕಲಂದರ್ ಶಾಹಿ ಅದೃಷ್ಟವಶಾತ್ ಸಾವಿನಿಂದ ಪಾರಾಗಿದ್ದಾರೆ. ಅವರ ಮೇಲೆ ದುಷ್ಕರ್ಮಿಗಳು ತಲವಾರಿನಿಂದ ಹಲ್ಲೆ ಮಾಡ್ತಾ ಇದ್ದಂತೆ ಸುತ್ತಮುತ್ತಲಿನ ಜನ ಕಿರಿಚಿಕೊಂಡಿದ್ದರಿಂದ ಹಂತಕರು ಅಷ್ಟರಲ್ಲೇ ಪರಾರಿಯಾದರು. ಕಲಂದರ್ ಶಾಹಿ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ. ಈ ಕೆಲವು ದಿನಗಳ ಹಿಂದೆ ನಡೆದ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರ ಕ್ರಮವಾಗಿ ಅಬ್ದುಲ್ ರಹೀಂ ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಿದೆ. ಆದರೆ ಅಬ್ದುಲ್ ರಹೀಂ ಕ್ರಿಮಿನಲ್ ಹಿನ್ನೆಲೆಯಿಲ್ಲದ ಅಮಾಯಕ ವ್ಯಕ್ತಿ. ಯಾವುದೇ ಸಂಘಟನೆಯಲ್ಲಿ, ಯಾವುದೇ ರಾಜಕೀಯ ಪಕ್ಷದಲ್ಲಿ ತೊಡಗಿಕೊಂಡಿರಲಿಲ್ಲ. ತಾವೇ ತಮ್ಮ ಕೆಲಸವಾಯಿತು ಅಂತ ತಮ್ಮ ಪಾಡಿಗೆ ತಾವಿದ್ದರು. ಅಂಥ ಅಮಾಯಕ ವ್ಯಕ್ತಿಯನ್ನು ಹತ್ಯೆ ಮಾಡಿದ್ದು ಯಾಕೆ ಅಂತ ಅಲ್ಲಿನ ಜನ ಪ್ರಶ್ನಿಸ್ತಾ ಇದ್ದಾರೆ. ಈ ಹತ್ಯೆಗೆ ಸಂಬಂಧಿಸಿದಂತೆ ಮೃತ ಅಬ್ದುಲ್ ರಹೀಂ ಪರಿಚಯಸ್ಥರಾದ ಇಬ್ಬರು ಸೇರಿದಂತೆ ಒಟ್ಟು 15 ಮಂದಿ ವಿರುದ್ಧ FIR ದಾಖಲಾಗಿದೆ. ಈ ಸುಹಾಸ್ ಶೆಟ್ಟಿ ಹತ್ಯೆ ನಡೆದ ಬಳಿಕ ಕರಾವಳಿ ಭಾಗಗಳಲ್ಲಿ ಒಂದು ಪ್ರತೀಕಾರ ಕೂಗು ಕೇಳಿ ಬಂದಿತ್ತು. ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧಿಸಿದಂತೆ 8 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಜೈಲಿಗೆ ಹಾಕಿದ್ದರು. ಇದಾದ ಮೇಲೆ ಸುಹಾಸ್ ಶೆಟ್ಟಿ ಹತ್ಯೆಗೆ ಸಹಕಾರ ನೀಡಿದ ಆರೋಪದ ಮೇಲೆ ಇನ್ನೂ 3ರನ್ನು ಬಂಧಿಸಿ ಜೈಲಿಗೆ ಹಾಕಿದ್ದರು. ಈ 3 ಪೈಕಿ ನೌಶಾದ್ ಎಂಬುವನ ಹತ್ಯೆಗೆ ಜೈಲಿನಲ್ಲೇ ಪ್ರಯತ್ನಿಸಲಾಗಿತ್ತು. ಆದರೆ ಅದೃಷ್ಟವಶಾತ್ ನೌಶಾದ್ ಸಾವಿನ ದವಡೆಯಿಂದ ಪಾರಾಗಿದ್ದ. ಬಿ ಬ್ಯಾರಕ್ನಲ್ಲಿದ್ದ ಕೈದಿಗಳು ಕಲ್ಲು ಮತ್ತು ಕೈಗೆ ಸಿಕ್ಕ ವಸ್ತುಗಳಿಂದ ನೌಶಾದ್ ಮೇಲೆ ದಾಳಿ ಮಾಡಿದ್ದರು. ಆದರೆ ನೌಶಾದ್ ಸಾವಿನಿಂದ ಪಾರಾದ. ಸುಹಾಸ್ ಶೆಟ್ಟಿ ಹತ್ಯೆ ಮಾಡಿದ ಹತ್ಯೆಕೋರೆಲ್ಲ ಜೈಲು ಸೇರಿದ್ದಾರೆ. ಸಾಕಪ್ಪ ಸಾಕು, ಇನ್ನಾದರೂ ನಾವು ನಿಶ್ಚಿಂತೆಯಾಗಿರ್ಬೋದು ಅಂತ ಕರಾವಳಿ ಜನರು ಭಾವಿಸಿದ್ರು. ಆದರೆ ನಿಜ ಹೇಳಬೇಕಂದ್ರೆ ಸುಹಾಸ್ ಶೆಟ್ಟಿ ಹತ್ಯೆಯ ಸೇಡಿನ ಕಿಚ್ಚು ಇನ್ನೂ ಆರಿರಲಿಲ್ಲ. ಜೈಲಿನಲ್ಲಿ ಆರೋಪಿಗಳು ಮುದ್ದೆ ಉಣ್ಣುತ್ತಾ ನೆಮ್ಮದಿಯಾಗಿ ಜೀವನ ಮಾಡ್ತಿರೋದು ಸುಹಾಸ್ ಶೆಟ್ಟಿ ಗ್ಯಾಂಗ್ನವರಿಗೆ ಸಹಿಸಲಾಗಲಿಲ್ಲ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಜೈಲು ಸೇರಿದ್ದ ನೌಶಾದ್ನನ್ನು ಯಮಲೋಕಕ್ಕೆ ಅಟ್ಟಲು ಯತ್ನಿಸಿದ್ರು. ಆದರೆ ಅವರ ದುರಾದೃಷ್ಟವೇನೋ ಅವರು ಎಣಿಸಿದ್ದು ಆಗಿರಲಿಲ್ಲ. ಏಕೆಂದರೆ ಜೀವಕ್ಕೆ ಜೀವ, ರಕ್ತಕ್ಕೆ ರಕ್ತ ಎಂದು ಅಪಪಿಸುವವರಿಗೆ ಇದು ಅಸಹನೀಯವಾಗಿತ್ತು. ಸುಹಾಸ್ ಶೆಟ್ಟಿ ಹತ್ಯೆ ಖಂಡಿಸಿ ಬಚ್ಪೆ ಚಲೋ ಕಾರ್ಯಕ್ರಮ ಮೇ 25ರಂದು ಹಿಂದೂ ಸಂಘಟನೆ ಹಮ್ಮಿಕೊಂಡಿತ್ತು. ಆ ಸಭೆಯಲ್ಲಿ ಕೆಲವರು ಪ್ರಚೋದನಾಕಾರಿ ಭಾಷಣ ಮಾಡಿದ್ದರು. ಇಂಥ ಪ್ರಚೋದನಾಕಾರಿ ಭಾಷಣದಿಂದ ಅನೇಕ ಯುವಕರ ಬಿಸಿ ರಕ್ತ ಕುದ್ದು ಹೋಗಿತ್ತು. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಇಂತಹ ಪ್ರಚೋದನಾಕಾರಿ ಭಾಷಣಗಳನ್ನು ಮಾಡ್ತಾಯಿದ್ರು. ಆದರೆ ಅದು ದೇಶಾಭಿಮಾನ ಉಕ್ಕಿಸುವ, ಸ್ವಾತಂತ್ರ್ಯದ ಕಿಚ್ಚು ಹತ್ತಿಸುವ ಭಾಷಣವಾಗಿತ್ತು. ಆದರೆ ಈಗಿನ ಭಾಷಣದಿಂದ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರದ ಕಿಚ್ಚಿನಿಂದ ಕೂಡಿದ್ದ ಕೆಲವು ಯುವಕರ ರೋಷದ ದಾವಾಗ್ನಿ ಉರಿದುರಿದು ಹೋಗಿತ್ತು. ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧವೇ ಇಲ್ಲದ ಅಮಾಯಕ ವ್ಯಕ್ತಿ ಹತ್ಯೆಗೆ ಇದು ಕಾರಣವಾಯಿತು ಎಂದು ಮುಸ್ಲಿಂ ಸಂಘಟನೆಗಳು ಹೇಳುತ್ತಿವೆ. ಸುಹಾಸ್ ಶೆಟ್ಟಿ ಹತ್ಯೆ ಆರೋಪಿಗಳೆಲ್ಲ ಜೈಲು ಪಾಲಾಗಿದ್ದಾರೆ. ಜೈಲಿನಲ್ಲಿದ್ದವರನ್ನು ಕೊಲೆ ಮಾಡಿಸುವುದು ಸುಲಭದ ಕೆಲಸವಲ್ಲ. ಈ ಹಿನ್ನೆಲೆಯಲ್ಲಿ ಬೇರೆ ದಾರಿ ಕಾಣದೆ ಅಮಾಯಕ ವ್ಯಕ್ತಿಯನ್ನೇ ಕೊಂದು ರಕ್ತದಾಹ ತೀರಿಸಿಕೊಂಡ್ರೆಂದು ಹೇಳಲಾಗ್ತಿದೆ. ಊಹಾಪಗಳು ಏನೇ ಇರಲಿ, ಹತ್ಯೆಯ ನಿಜವಾದ ಉದ್ದೇಶ ಏನೆನ್ನೋದನ್ನು ಪೊಲೀಸರು ತನಿಖೆಯಿಂದಲೇ ಹೊರತೆಗೆಯಬೇಕಾಗಿದೆ. ಅಬ್ದುಲ್ ರಹೀಂ ಅವರನ್ನು ಪರಿಚಯಸ್ಥರೇ ಹತ್ಯೆ ಮಾಡಿದ್ದರಿಂದ ಅವರ ನಡುವೆ ಹಳೆಯ ವೈಷಮ್ಯ ಇದ್ದಿರಬಹುದೇ? ಹಳೆಯ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿ ಸುಹಾಸ್ ಶೆಟ್ಟಿ ಹತ್ಯೆಗೆ ಪ್ರತೀಕಾರ ಕ್ರಮ ಎಂದು ಕೋಮು ಬಣ್ಣ ಬಳಿಯುತ್ತಿರಬಹುದೇ? ಈ ಆಯಾಮದಿಂದಲೂ ಪೊಲೀಸರು ತನಿಖೆ ನಡೆಸಬೇಕಾಗಿದೆ. ಸುಹಾಸ್ ಶೆಟ್ಟಿಗೆ ಜಾಮೀನು ನೀಡದೆ ಜೈಲಿನಲ್ಲಿ ಇಟ್ಕೊಂಡಿದ್ರೆ ಅವರ ಜೀವ ಉಳಿತಾ ಇತ್ತು. ಜಾಮೀನು ನೀಡಿದ ಮೇಲೆ ಸುಹಾಸ್ ಶೆಟ್ಟಿ ಬಲಿಗಾಗಿ ಹಂತಕರು ಹದ್ದುಗಳಂತೆ ಕಾದುಕೊಂಡಿದ್ದರು. ಸುಹಾಸ್ ಶೆಟ್ಟಿಗೆ ಜೀವ ಬೆದರಿಕೆ ಅಂತ ಗೊತ್ತಿದ್ದ ಮೇಲೆ ಅವರಿಗೆ ಯಾವುದೇ ಭದ್ರತೆಯನ್ನು ಪೊಲೀಸರು ಒದಗಿಸಲಿಲ್ಲ. ಅಲ್ಲದೆ ಯಾವುದೇ ಆಯುಧ ಇಟ್ಕೊಂಡು ಓಡಾಡದಂತೆ ಪೊಲೀಸರಿಂದ ಕಟ್ಟಪ್ಪಣೆ ಆಗಿತ್ತು. ಪಿಸ್ತೂಲ್ ಲೈಸೆನ್ಸ್ ಕೂಡ ಕೊಟ್ಟಿರಲಿಲ್ಲ. ಎದುರಾಳಿ ಗ್ಯಾಂಗಿನ ವ್ಯಕ್ತಿಯನ್ನು ಕೊಲೆ ಮಾಡಿ ಜೈಲು ಸೇರಿದ ರೌಡಿಯೊಬ್ಬ ಜಾಮೀನಿಗೆ ಅರ್ಜಿ ಹಾಕದೆ ಜೈಲಿನಲ್ಲಿರೋದೇ ಕ್ಷೇಮ ಎಂದು ಭಾವಿಸಿ ಇದೇ ಕಾರಣಕ್ಕಿರಬಹುದು. ಏತನ್ಮಧ್ಯೆ ಸುಹಾಸ್ ಹತ್ಯೆಯನ್ನು ಖಂಡಿಸಿ ಬಂದ್ಗೆ ಕರೆ ನೀಡಿದ್ದ ಶರಣ್ ಪಂಪೆಲ್ ಅವರನ್ನು ಪೊಲೀಸರು ಬಂಧಿಸಿ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ. ಆದರೆ ಸುಹಾಸ್ ಶೆಟ್ಟಿ ಹತ್ಯೆ ನಡೆದು ಇಷ್ಟು ದಿನ ಸುಮ್ಮನಿದ್ದ ಪೊಲೀಸರು ಈಗ ಅವರನ್ನು ಬಂಧಿಸಿದ್ದೇಕೆ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಆದರೆ ಮೇ 25 ನಡೆದ ಬಚ್ಪೆ ಚಲೋ ಕಾರ್ಯಕ್ರಮದಲ್ಲಿ ಪ್ರಚೋದನಾಕಾರಿ ಭಾಷಣ ಮಾಡಲಾಗಿತ್ತು.
ಈ ಹತ್ಯೆ ನಡೆದ ಮೇಲೆ ಬಚ್ಪೆ ಚಲೋ ಸಂಘಟಕರ ವಿರುದ್ಧ ಪೊಲೀಸರು ಕೇಸ್ ದಾಖಲಿಸಿದ್ದಾರೆ. ಹೊಲದ ಪೈರನ್ನೆಲ್ಲ ಸಂಪೂರ್ಣವಾಗಿ ದನ ತಿಂದು ತೆಗೆದ ಮೇಲೆ ದನವನ್ನು ಆಚೆ ಅಟ್ಟಿದಂತೆ ಆಗಿದೆ. ಮಿತ್ರರೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.